ಎಲ್ಲರಿಗೂ ನಮಸ್ಕಾರಗಳು. ನಾನು ಲೈನ್ ಶರ್ಮಿಳಾ ಅಂತೇಳಿ ಮೈಸೂರು ಗೋಲ್ಡನ್ ಸಿಟಿ ಕ್ಲಬ್ಬಿನ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಗೌತಮ್ ಅಂತೇಳಿ 2 ಇಯರ್ಸ್ ಮೊದಲೇ ನಮಗೆ ಪರಿಚಯ ಇತ್ತು. 2 ಇಯರ್ಸ್ ಬಿಫೋರು ನಾವು ನೋಡಿದಂಥ ಗೌತಮ್ ಏನೋ ಒಂದು ಬಿಸ್ನೆಸ್ ಮಾಡ್ಕೊಂಡು ಬರಬೇಕಾದ್ರೆ ಒಂದು ಆಕ್ಸಿಡೆಂಟಲ್ಲಿ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಆಗಿ ತುಂಬ ಆರ್ಥಿಕವಾಗಿ ತುಂಬ ಕಷ್ಟದಲ್ಲಿದ್ದು. ಸೊ ನಾವೆಲ್ಲ ಒಂದು ಸಣ್ಣ ಪುಟ್ಟ ಒಂದು ಸಹಾಯ ಎಲ್ಲ ಮಾಡಿ ನಾವು ಸಹಾಯ ಮಾಡಿದ್ದು. ಬಟ್ ಇವಾಗ ನಮ್ಮ ಆಡಿಟ್ ಆದಂಥ ವೀರಸರ್ ಅವರು ಅವರ ಒಂದು ನೇತೃತ್ವದಲ್ಲಿ ನಮ್ಮ ಗೌತಮ್ಗೆ ಈಗ ಅವರು ಸ್ವಲ್ಪ ಚೇತರಿಕೆ ಆಗಿದ್ದಾರೆ. ಅವ್ರಿಗೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇದೆ, ಹೆಲ್ತ್ ಪ್ರಾಬ್ಲಮ್ ಇದೆ. ಆದರೆ ನಮ್ಮ ಆಡಿಟ್ ಆದಂಥ ವೀರಸರ್ ಅವರು ಇವರ ಒಂದು ಆರ್ಥಿಕವಾದಂಥ ಹಿಂದುಳಿದಿದ್ದಾರೆ. ಅವ್ರಿಗೆ ಏನಾದರೂ ಒಂದು ಧನ ಸಹಾಯ ಮಾಡಿ ಅವ್ರಿಗೆ ಏನಾದರೂ ಒಂದು ಬಿಸ್ನೆಸ್ಗೆ ಒಂದು ಹೆಲ್ಪ್ ಮಾಡಬೇಕು ಅಂತ ಹೇಳ್ಬಿಟ್ಟು 2 ವೀಲರ್ಸ್ನ ಒಂದು ರೆಡಿ ಮಾಡಿದ್ರೆ ಗೌತಮ್ ಬಿಸ್ನೆಸ್ ಮಾಡ್ಬೋದು, ಅವ್ರ ಕಾಲ ಮೇಲೆ ಅವ್ರು ನಿಲ್ಬೋದು, ಒಂದು ಆರ್ಥಿಕವಾಗಿ ಒಂದು ಮುಂದೆ ಬರ್ಬೋದು ಅಂತ ಹೇಳ್ಬಿಟ್ಟು. ಸೊ ನಾವೆಲ್ಲ ಒಂದು ಟೀಮ್ ಆಗಿದ್ದೀವಿ. ಅವರಿಗೆ ಎಲ್ಲನೂ ನಮ್ಮ ಸರ್ ಜೊತೆಯಲ್ಲಿ ನಾವೆಲ್ಲ ಕೈ ಜೋಡಿಸಿ ಸೊ ನಮ್ಮ ಗೌತಮ್ಗೆ ಇನ್ನು ಮುಂದಕ್ಕೆ ಏನು ಒಂದು ಧನ ಸಹಾಯ ಆಗಲಿ, ಒಂದು ಬೇರೆ ಥರದಲ್ಲಿ ಒಂದು ಸಹಾಯ ಆಗಲಿ ನಾವೆಲ್ಲ ಖಂಡಿತ ಮಾಡ್ತೀವಿ. ಮತ್ತು ಅದ್ರ ಜೊತೆಯಲ್ಲಿ ನಾನು ಪಬ್ಲಿಕ್ನಲ್ಲಿ ಕೇಳ್ಕೊಳ್ಳೋದು ಏನಂತ ಹೇಳಿದ್ರೆ, ಇವರಿಗೆ ಒಂದು ಸಿಂಗಲ್ ಪೇರೆಂಟ್ಸ್ ಆಗಿ ನಮ್ಮ ರುಕ್ಮಿಣಿಯಮ್ಮ ನಮ್ಮ ಗೌತಮ್ ಜೊತೆಯಲ್ಲಿ ನಿಂತಿದ್ದಾರೆ. ಸೊ ಬಂಧುಗಳೇ, ಇವರಿಗೆ ಆರ್ಥಿಕವಾಗಿ ತುಂಬ ತುಂಬ ಕಷ್ಟದಲ್ಲಿದ್ದಾರೆ. ಒಂದೊಂದು ದಿನ ಜೀವನ ನಡೆಸೋದು ಅವ್ರಿಗೆ ತುಂಬ ಕಷ್ಟವಾಗಿದೆ. ಅದರಿಂದ ತಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಇವ್ರ ಕಾಂಟ್ಯಾಕ್ಟ್ ನಂಬರು, ಇವ್ರ ಬ್ಯಾಂಕ್ ಡೀಟೇಲು ಎಲ್ಲನೂ ಹಾಕಿ ನಿಮಗೆ ಕಳಿಸ್ಕೊಡ್ತೀವಿ ಜನತೆಗೆ. ನೀವೆಲ್ಲ ಒಂದು 100 ರೂಪಾಯಿ 200 ರೂಪಾಯಿ 500 ರೂಪಾಯಿ ಅವರಿಗೆ ಸಹಾಯ ಮಾಡಿದರೆ ಹನಿಗೂಡಿದ್ರೆ ಹಳ್ಳ ಅಂತ ಹೇಳ್ತೀವಿ. ಅದೇ ರೀತಿ ಅವ್ರಿಗೊಂದು ಸಣ್ಣ ನೀವೆಲ್ಲ ಸಹಕಾರ ಕೊಟ್ಟರೆ ಇನ್ನೂ ಒಂದು ಚಿಕಿತ್ಸೆ ಆಗಬೇಕಾಗಿದೆ ಗೌತಮ್ಗೆ. ಅದರಿಂದ ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳ್ಕೊಳ್ತೀನಿ, ಒಂದು ಸಣ್ಣ ಅಮೌಂಟು ತಾವೆಲ್ಲರೂ ಕೈ ಜೋಡಿಸಿ ಅವ್ರಿಗೆ ಆರ್ಥಿಕವಾಗಿ ಒಂದು ಸಣ್ಣ ಅಮೌಂಟು ಸಹಾಯ ಮಾಡಿದ್ರೆ ಅವ್ರಿಗೆ ತುಂಬ ಒಂದು ಅನುಕೂಲ ಆಗುತ್ತೆ. ಸೊ ಕೇಳ್ಕೊಳ್ತೀನಿ ಜನತೆ, ದಯವಿಟ್ಟು ಸಹಾಯ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.